ಜಗದೀಶ್ ಶೆಟ್ಟರ್ ಬಿಜೆಪಿಯನ್ನ ಸೇರ್ಪಡೆ ಆದ್ರು, ಅದಾದ್ಮೇಲೆ ಲಕ್ಷ್ಮಣ್ ಸವದಿ ಬಿಜೆಪಿಯನ್ನ ಸೇರ್ತಾರೆ ಅನ್ನುವಂಥ ಮಾತು. ಅದೇ ಬೆನ್ನಲ್ಲೇ ಮತ್ತೊಬ್ಬ ನಾಯಕ ಬಿಜೆಪಿಯನ್ನ ಸೇರ್ತಾರೆ ಅನ್ನುವಂಥ ಮಾಹಿತಿ ಈಗ. ಸೊ ಇವರು ಕೂಡ ಬಿಜೆಪಿಯನ್ನ ಸೇರ್ತಾರೆ ಅನ್ನುವಂಥ ಮಾತು. ಹಾಗಾದ್ರೆ ಯಾರು ಆ ನಾಯಕ? ಇವತ್ತು ಒಂದು ಸಭೆ ಇದೆ, ಕಾರ್ಯಕಾರಿಣಿ ಸಭೆ. ಆ ಸಭೆಯಲ್ಲಿ ನಿರ್ಧಾರ ಆಗುತ್ತಾ ಆ ನಾಯಕ ಬಿಜೆಪಿಯನ್ನು ಸೇರ್ತಾರೆ. ಬೇರೆ ಯಾರೂ ಅಲ್ಲ, ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಗೆಲುವನ್ನು ಕಂಡಂತಹ ಜನಾರ್ದನ ರೆಡ್ಡಿ ಅವರು ಬಿಜೆಪಿ ಸೇರ್ತಾರಾ ಅನ್ನುವಂಥ ಪ್ರಶ್ನೆ ಬಿಜೆಪಿಗೆ ಕರೆತರೋದಕ್ಕೆ ರೆಡ್ಡಿ ಆಪ್ತ ಗೆಳೆಯ ರಾಮುಲು ತಯಾರಿಯನ್ನು ನಡೆಸಿದ್ದಾರಂತೆ. ಈ ವಾರವೇ ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆ ಖಚಿತ ಅಂತ ಹೇಳಲಾಗ್ತಾ ಇದೆ. ಇಂದು ಬೆಳಗ್ಗೆ 11ಕ್ಕೆ KRPP ರಾಜ್ಯ ಕಾರ್ಯಕಾರಿಣಿ ಸಭೆ ಇದೆ. ಮೀಟಿಂಗ್ ಬಳಿಕ ಅಂತಿಮ ನಿರ್ಧಾರವನ್ನು ಪ್ರಕಟಿಸುವಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಜನಾರ್ದನ್ ರೆಡ್ಡಿ ಬಿಜೆಪಿ ಪಾಳೆಯದಕ್ಕೆ ಮತ್ತೆ ಸೇರ್ಪಡೆಗೊಳ್ತಾರಾ ಬಿಜೆಪಿಗೆ ಅನ್ನುವಂಥ ಪ್ರಶ್ನೆ. ಯಾಕಂತಂದರೆ ಮೊನ್ನೆ ಅಷ್ಟೇ ಮಂಡ್ಯಕ್ಕೆ ಕೆರಗೋಡಿಗೆ ಆಗಮಿಸಿದಂಥ ಜನಾರ್ದನ್ ರೆಡ್ಡಿಯನ್ನು ಖುದ್ದು ನಾನೇ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಬಿಜೆಪಿ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಳ್ತೀನಿ, ಅಂದರೆ ಬಿಜೆಪಿಯನ್ನು ಬೆಂಬಲಿಸ್ತೀನಿ, ಮೋದಿಯನ್ನು ಬೆಂಬಲಿಸ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಬೆಂಬಲ ಕೊಡ್ತೀನಿ, ಆದರೆ ಪಕ್ಷವನ್ನು ನಾನು ಪಕ್ಷದಿಂದ ಆಚೆ ಬರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದರು. ಆದರೆ ಎಲ್ಲೋ ಒಂದು ಕಡೆ ಕೆಲವೊಂದು ಡಿಮ್ಯಾಂಡ್ಗಳು ಅಥವಾ ಬೇರೆ ಏನಾದರೂ ಒಂದು ನಿಯಮಗಳು ಇರ್ಬೋದು. ಸೊ ಹೀಗಾಗಿ ಒಟ್ಟಿನಲ್ಲಿ ಅವರನ್ನು ಮನವೊಲಿಸಿಯೋ ಅಥವಾ ಮತ್ತೊಂದೋ ಮಗದೊಂದು ಮಾಡಿ ಅವರ ಆಪ್ತರೇ ಅವರನ್ನು ಬಿಜೆಪಿಗೆ ಕರೆತರೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆಪ್ತ ಗೆಳೆಯ ಶ್ರೀರಾಮುಲು ತಯಾರಿ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ಇಂದು ಬೆಳಗ್ಗೆ ಅದೇ ಸಂಬಂಧಪಟ್ಟಂತೆ 11 ಗಂಟೆಗೆ KRPP ಪಕ್ಷದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ಇದೆ, ಅಲ್ಲಿ ನಿರ್ಧಾರ ಆಗುತ್ತೆ. ನೋಡಿ, ಮಂಡ್ಯದ ಕೆರಗೋಡ್ನಲ್ಲಿ ತಾರಕಕ್ಕೇರ್ತಾ ಇದೆ ಹನುಮ ಧ್ವಜದ ಈ ಒಂದು ಜಟಾಪಟಿ. ಸೊ ಗಮನಿಸ್ತಾ ಇದ್ದೀರಾ, 144 ಸೆಕ್ಷನ್ ಇನ್ನೂ ಕೂಡ ಮುಂದುವರಿಕೆಯಾಗಿದೆ ಕೆರಗೋಡ್ನಲ್ಲಿ. ಸೊ ಯಾವ ರೀತಿ ಆಗುತ್ತೆ, ಒಂದು ರೀತಿಯಲ್ಲಿ ಉದ್ವಿಗ್ನ ವಾತಾವರಣ ಅಲ್ಲಿ ನಿರ್ಮಾಣ ಆಗಿರೋದು ಅಂತಲೇ ಹೇಳ್ಬೋದು. ಗಮನಿಸ್ತಾ ಇದ್ದೀರಿ, ಮೊನ್ನೆ ಹನುಮ ಧ್ವಜ ಕೆಳಗಿಳಿಸಿದ್ದಕ್ಕಾಗಿ ಪಾದಯಾತ್ರೆಯನ್ನು ಮಾಡಿದ್ರು ಮಂಡ್ಯದಲ್ಲಿ. 11 ಕಿಲೋಮೀಟರ್ 12 ಕಿಲೋಮೀಟರ್ವರೆಗೂ ಕೂಡ ನಾಯಕರು ಬಂದರು, ಪಾದಯಾತ್ರೆಯನ್ನು ಮಾಡಿದ್ರು. ಕುಮಾರಸ್ವಾಮಿ ಕೂಡ ಬಂದಿದ್ರು. 144 ಸೆಕ್ಷನ್ ಜಾರಿ ಆಗಿರೋದನ್ನು ತೆಗೀರಿ ಪೊಲೀಸ್ನವರೇ, ಏನೇ ಆದರೂ ಕೂಡ ನಾನು ಜವಾಬ್ದಾರಿ ಅಂಥೇಳಿ ಅವರು ಕೂಡ ಮಾತುಗಳನ್ನು ಹೇಳಿದ್ರು. ಸೊ ಆದರೂ ಕೂಡ 144 ಸೆಕ್ಷನ್ ಮುಂದುವರೆದಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಈ ಟಾಕ್ ಫೈಟ್ ಮುಂದುವರೆದಿದೆ. ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಕೇಸರಿ ಪಡೆ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದೆ. ಮತ್ತೊಂದೆಡೆ ಕಾಂಗ್ರೆಸ್ನಿಂದ ಪ್ರತಿಭಟನೆ ರೂಪಿಸಲು ಕೂಡ ಪ್ಲಾನ್ ಮಾಡಲಾಗ್ತಾ ಇದೆ. ನೋಡಿ, ಮೊನ್ನೆ ಮಂಡ್ಯದಲ್ಲಿ ಪಾದಯಾತ್ರೆ ಮಾಡಿದ್ರು, ಅದಾದ ಬಳಿಕ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕು ಅಂತಲೂ ಕೂಡ ಬಿಜೆಪಿ ನಿರ್ಧಾರ ಮಾಡಿಕೊಂಡಿದೆ. ಈ ಬೆನ್ನಲ್ಲೇ ಅದಕ್ಕೆ ಟಕ್ಕರ್ ಕೊಡಬೇಕಲ್ಲ, ಅದಕ್ಕೂ ಕೂಡ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ಒಂದು ಪ್ರತಿಭಟನೆಯನ್ನು ರೂಪಿಸೋದಕ್ಕೆ ಈಗಾಗಲೇ ಪ್ಲಾನ್ ಮಾಡಿರುವಂಥದ್ದು. ಚಲುವರಾಯಸ್ವಾಮಿ ಹೇಳ್ತಾ ಇದ್ರು, ಮತ್ತೊಂದು ಕಡೆ ಅಲ್ಲಿನ ಶಾಸಕರಾದಂಥ ರವಿಗಣಿಗ ಹೇಳ್ತಾ ಇದ್ರು, ನಾವು ಕೂಡ ಶಾಂತಿ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ, ನಾವು ಕೂಡ ಶಾಂತಿ ರೀತಿಯಲ್ಲಿ ಪಾದಯಾತ್ರೆ ಮಾಡ್ತೀವಿ ಅಂಥೇಳಿ. ಸೊ ಈಗ ಕಾದು ನೋಡಬೇಕಾಗುತ್ತೆ ಈ ಒಂದು ಕೆರಗೋಡು ಹನುಮಧ್ವಜ ಮಹಾಯುದ್ಧ ಯಾವ ರೀತಿ ಮುಂದುವರಿಯುತ್ತೆ ಅಂತೇಳಿ. ಸೊ ಯಾಕಂದರೆ ಚಲುವರಾಯಸ್ವಾಮಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಧಿಕ್ಕಾರ ಕೂಗಿ ಅವರನ್ನು ಕಳಿಸಿದ್ದಾರೆ ಅಲ್ಲಿನ ಜನತೆ.